ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದ RPF SI ಎಕ್ಸಾಮ್ನಲ್ಲಿ ಕೇಳಲಾಗಿರುವಂಥ ಇಂಪಾರ್ಟೆಂಟ್ GK ಕ್ವಶನ್, ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ಗಳನ್ನು ಡಿಸ್ಕಷನ್ ಮಾಡೋಣ. ಈ ವಿಡಿಯೋ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾರ್ಯಾರು RPF ಕಾನ್ಸ್ಟೇಬಲ್ ಎಕ್ಸಾಮ್ ಬರಿತಾ ಇದ್ದೀರಾ ಅವರು ಈ ವಿಡಿಯೋನ ನೋಡಲೇಬೇಕು. ಹಾಗೆ ಈ ವಿಡಿಯೋ NTPC ಎಕ್ಸಾಮ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರಾದರೂ ನಿಮ್ಮ ಫ್ರೆಂಡ್, ಫ್ಯಾಮಿಲಿ ಮೆಂಬರ್ RPF ಕಾನ್ಸ್ಟೇಬಲ್ ಮತ್ತು NTPC ಎಕ್ಸಾಮ್ಗಳಿಗೆ ಓದ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆಕ್ಸಾನ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹೈರಿಂಗ್ ನಡೀತಾ ಇದೆ. ಈ ವೆಕ್ಸಾನ್ನ ಮೇನ್ ಬ್ರಾಂಚ್ ಮಹಾರಾಷ್ಟ್ರದಲ್ಲಿದೆ. ನಮ್ಮ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಇದರ ಬ್ರಾಂಚ್ಗಳಿದೆ. ಈಗ ಹೈರಿಂಗ್ ನಡೀತಿರುವಂಥ ಬ್ರಾಂಚ್ ಚಿತ್ರದುರ್ಗದ ವಿದ್ಯಾನಗರದಲ್ಲಿದೆ. ಈ ಕಂಪ್ನಿಯಲ್ಲಿ ಯಾವ್ಯಾವ ವರ್ಕ್ ರೋಲ್ ಇದೆ ಅಂದರೆ ಹೋಸ್ಟ್ ಆ್ಯಂಡ್ ಟ್ರೈನರ್, ಬಿಸ್ನೆಸ್ ಡೆವಲಪರ್, ಆಫೀಸ್ ಮ್ಯಾನೇಜ್ಮೆಂಟ್, CIG ಮ್ಯಾನೇಜ್ಮೆಂಟ್, ವರ್ಕ್ಶಾಪ್ ಮ್ಯಾನೇಜ್ಮೆಂಟ್, ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್. ಈ ರೋಲ್ಗಳಿಗೆ ಹೈರಿಂಗ್ ಆಗ್ತಾ ಇದೆ. ಈ ವರ್ಕನ್ನು SSLC, ಡಿಗ್ರಿ, ITI, ಡಿಪ್ಲೊಮೊ ಆದವರು ಮಾಡ್ಬೋದು. ಮತ್ತು ಪೇಮೆಂಟ್ ನೋಡೋದಾದರೆ 20,000ರಿಂದ 22,000ವರೆಗೂ ಪೇಮೆಂಟ್ ಇರುತ್ತೆ. ಮತ್ತು ಈ ವರ್ಕ್ನಲ್ಲಿ ಫೆಸಿಲಿಟಿ ಏನಂದರೆ ಫ್ರೀ ರೂಮ್ ಇರುತ್ತೆ ಮತ್ತು ನೈಟ್ 1 ಟೈಮ್ ಊಟ ಕೊಡ್ತಾರೆ. ಹಾಗೆ ನಾಮಿನಿ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಈ ವರ್ಕ್ಗೆ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಗಳು ಸ್ಕ್ರೀನಲ್ಲಿ ಕಾಣ್ತಿರುವಂಥ 6361453661ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇದೇ ನಂಬರ್ ವಾಟ್ಸಪ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ. ಬನ್ನಿ ಈಗ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಇಲ್ತಮಷ್ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 1ನೇದು, ಅವನು ಕುತುಬುದ್ದೀನ್ ಐಬಕ್ನ ಮಗಳನ್ನು ಮದುವೆಯಾಗಿದ್ದನು. 2ನೇದು, ಅವನು ಲಾಹೋರಿನ ಗವರ್ನರ್ ಆಗಿದ್ದನು. 3ನೇದು, ಅವನು ತನ್ನ ಮಗಳನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದನು. ನೋಡಿ, ಇಲ್ಲಿ 1ನೇದು ಮತ್ತು 3ನೇದು ಹೇಳಿಕೆ ಸರಿಯಾಗಿದೆ. ನೋಡಿ, ಇಲ್ತಮಷ್ ಬಗ್ಗೆ ನೋಡೋದಾದರೆ ಇಲ್ತಮಷ್ ಇಲ್ಬರಿ ಪಂಗಡಕ್ಕೆ ಸೇರಿದವನು. ಈತನ ತಂದೆ ತಾಯಿ ಇವನನ್ನು ಗುಲಾಮರ ಬಜಾರಕ್ಕೆ ತಂದು ಮಾರಾಟವನ್ನು ಮಾಡ್ತಾರೆ. ಆಗ ಈತನನ್ನು ಕುತುಬುದ್ದೀನ್ ಐಬಕ್ ಖರೀದಿಸ್ತಾನೆ. ನಂತರ ಈತನ ಧೈರ್ಯವನ್ನು ಮೆಚ್ಚಿ ಅವಳ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಇವನು ಅಧಿಕಾರಕ್ಕೆ ಬಂದ ಕೂಡಲೇ ದೆಹಲಿಯನ್ನು ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ಇವನನ್ನು ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಹಾಗೆ ಇವನು ಕುವಾತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸ್ತಾನೆ. ಹಾಗೆ ಇಲ್ತಮಷ್ ಚಹಲ್ಗಾನಿ ಪದ್ಧತಿ ಅಥವಾ 40 ಸರದಾರರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮತ್ತು ಟಂಕ ಎಂಬ ಬೆಳ್ಳಿಯ ನಾಣ್ಯ, ಜಿತಾಲ್ ಎಂಬ ತಾಮ್ರದ ನಾಣ್ಯವನ್ನು ಪರಿಚಯಿಸ್ತಾನೆ. ಮತ್ತು ಇಲ್ತಮಷ್ ತನ್ನ ಮಗಳಾದ ರಜಿಯಾ ಸುಲ್ತಾನನ್ನು ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾನೆ. ಸೊ ಇದಿಷ್ಟು ಇಲ್ತಮಷ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಸಂಗತಿಗಳು. ಇದು ತುಂಬ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಈ ಕೆಳಗಿನವರಲ್ಲಿ ದಿ ವೈಟ್ ಟೈಗರ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಆನ್ಸರ್ ಅರವಿಂದ್ ಅಡಿಗ. ಈ ಅರವಿಂದ್ ಅಡಿಗರ್ ಅವರಿಗೆ ದಿ ವೈಟ್ ಟೈಗರ್ ಕಾದಂಬರಿಗೆ 2008ರಲ್ಲಿ ಮ್ಯಾನ್ ಬುಕರ್ ಪ್ರಶಸ್ತಿ ದೊರಕಿದೆ. ಈ ಮ್ಯಾನ್ ಬುಕರ್ ಪ್ರಶಸ್ತಿ ಇಂಗ್ಲಿಷ್ ಸಾಹಿತ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ನಮ್ಮ ಭಾರತದ 5 ಜನರು ಪಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೆಯವರು PS ನೈಪಾಲ್ ಇನ್ ಎ ಫ್ರೀ ಸ್ಟೇಟ್ ಎಂಬ ಕೃತಿಗೆ, ಸಲ್ಮಾನ್ ರಶ್ದಿ ಮಿಡ್ನೈಟ್ ಚಿಲ್ಲರ್ ಎಂಬ ಕೃತಿಗೆ, ಅರುಂಧತಿ ರಾಯ್ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ ಎಂಬ ಕೃತಿಗೆ, ಕಿರಣ್ ದೇಸಾಯಿ ಇನ್ ಹೆರಿಟೇಜ್ ಆಫ್ ಲಾಸ್, ಹಾಗೆ ಅರವಿಂದ್ ಅಡಿಗರ್ ದಿ ವೈಟ್ ಟೈಗರ್ ಎಂಬ ಕೃತಿಗೆ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇದರಲ್ಲಿ ಸಲ್ಮಾನ್ ರಶ್ದಿ ಅವರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇವರ ನಿಧನ ಇತ್ತೀಚೆಗಾಗಿದೆ. ಸೊ ಹಾಗಾಗಿ ಇವರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಗುಲಾಮಿ ಸಾಮ್ರಾಜ್ಯದ ಈ ಕೆಳಗಿನ ಆಡಳಿತಗಾರರನ್ನು ಅವರ ಕಾಲಾನುಕ್ರಮ ಪ್ರಕಾರ ಜೋಡಿಸಿ. ನೋಡಿ, ರುಕ್ನುದ್ದೀನ್ ಫಿರೋಜ್ ಶಾ, ಬ್ರಹ್ಮನ್ ಶಾ, ಅಲ್ಲಾವುದ್ದೀನ್ ಮಸದ್ ಶಾ, ನಾಸಿರುದ್ದೀನ್ ಮಹಮ್ಮದ್, ಈ ಹೆಸರುಗಳನ್ನೇ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದರು ಆಪ್ಷನಲ್ಲಿ. ಈ ಗುಲಾಮಿ ಸಂತತಿ ಬಗ್ಗೆ ನೋಡೋದಾದರೆ ದೆಹಲಿ ಸುಲ್ತಾನರಲ್ಲೇ ಮೊದಲ ಮನೆತನ ಗುಲಾಮಿ ಸಂತತಿ. ಇವರು ಕ್ರಿಸ್ತಶಕ 1206ರಿಂದ 1290ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಈ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಈ ಗುಲಾಮಿ ಸಂತತಿಯ ಆಡಳಿತಗಾರರನ್ನು ಕಾಲಾನುಕ್ರಮವಾಗಿ ಹೇಳೋದಾದರೆ ಕುತುಬುದ್ದೀನ್ ಐಬಕ್, ಆರಾಮ್ ಶಾ, ಇಲ್ತಮಷ್, ರುಕ್ನುದ್ದೀನ್ ಫಿರೋಜ್ ಶಾ, ರಜಿಯಾ ಸುಲ್ತಾನ, ಬ್ರಹ್ಮನ್ ಶಾ, ಅಲ್ಲಾವುದ್ದೀನ್ ಮಸದ್ ಶಾ, ನಾಸಿರುದ್ದೀನ್ ಮಹಮ್ಮದ್, ಫಿಯಾಜುದ್ದೀನ್ ಬಲ್ಬನ್ ಮತ್ತು ಕೊನೆಯ ಅರಸ ಕೈಕುಬಾದ್. ಈ ಇಷ್ಟು ಜನ ಆಡಳಿತಗಾರರಲ್ಲಿ ಕುತುಬುದ್ದೀನ್ ಐಬಕ್, ಇಲ್ತಮಷ್ ಮತ್ತು ಫಿಯಾಜುದ್ದೀನ್ ಬಲ್ಬನ್ ಬಗ್ಗೆ ಎಕ್ಸಾಮಲ್ಲಿ ಹೆಚ್ಚಾಗಿ ಕೇಳ್ತಾರೆ. ಅವ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಲಾಗಿತ್ತು, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ನಿಯಂತ್ರಕರು ಮತ್ತು ಮಹಾ ಲೆಕ್ಕಪಾಲರಿಗೆ ಸಂಬಂಧಿಸಿದೆ?
ಇದಕ್ಕೆ ರೈಟ್ ಆನ್ಸರ್ ಭಾರತ ಸಂವಿಧಾನದ 148ನೇ ವಿಧಿ. ನೋಡಿ, 148ನೇ ವಿಧಿಯ ಪ್ರಕಾರ ಭಾರತದ ನಿಯಂತ್ರಕರು ಮತ್ತು ಮಹಾ ಲೆಕ್ಕಪಾಲಕರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಈಗ ಪ್ರಸ್ತುತ ನಮ್ಮ ಭಾರತದ 15ನೇ CAG ಕೆ ಸಂಜಯ್ ಮೂರ್ತಿ. ಅವರ ಹಿಂದೆ 14ನೇ CAG ಆಗಿದ್ದವರು ಗಿರೀಶ್ ಚಂದ್ರ ಮುರ್ಮು. ಇವ್ರ ಬಗ್ಗೆ ತುಂಬ ಸಲ ಎಕ್ಸಾಮ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ವಹಾಬಿ ಚಳುವಳಿಯ ನಾಯಕರಾಗಿದ್ದರು? ಇದಕ್ಕೆ ರೈಟ್ ಆನ್ಸರ್ ಸೈಯದ್ ಅಹಮದ್ ಬರೇಲ್ವಿ. ಈ ವಹಾಬಿ ಚಳುವಳಿ ಮೂಲತಃ ಅರಬ್ನಲ್ಲಿ ನಡೆಯುತ್ತೆ. ಈ ವಹಾಬಿ ಆಂದೋಲನ ಇಸ್ಲಾಮಿಕ್ ಪುನರುಜ್ಜೀವನದ ಚಳುವಳಿಯಾಗಿದ್ದು ಅದು ಇಸ್ಲಾಂ ಮೂಲತತ್ವಗಳನ್ನು ಪುನರುಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಈಗ ಹೇಳ್ತಿರುವಂಥ ಕ್ವಶನ್ ಮತ್ತು ಆನ್ಸರ್ಗಳನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇದನ್ನೇ ಸೇಮ್ RPF ಕಾನ್ಸ್ಟೇಬಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಧರ್ಮ ಅಥವಾ ಭಾಷೆಯ ಮೇಲೆ ಆಧಾರಿತವಾದ ಎಲ್ಲ ಅಲ್ಪಸಂಖ್ಯಾತ ಧರ್ಮದವರು ತಮ್ಮ ಇಷ್ಟಕ್ಕನುಗುಣವಾದ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸುವ ಮತ್ತು ಅವುಗಳ ಆಡಳಿತ ನಡೆಸುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ಹೇಳುತ್ತದೆ? ಇದಕ್ಕೆ ರೈಟ್ ಆನ್ಸರ್ 30ನೇ ವಿಧಿ. ನೋಡಿ, ನಮ್ಮ ಭಾರತ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕಿನಲ್ಲಿ 6 ಮೂಲಭೂತ ಹಕ್ಕಿದೆ. ಅದರಲ್ಲಿ 5ನೇ ಮೂಲಭೂತ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇದು 29ರಿಂದ 30ನೇ ವಿಧಿಯವರೆಗೂ ಒಳಗೊಂಡಿದೆ. ಇದರಲ್ಲಿ 29ನೇ ವಿಧಿ ಹೇಳುತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರ ಹಿತರಕ್ಷಣೆ. 30ನೇ ವಿಧಿ ಹೇಳುತ್ತೆ ಅಲ್ಪಸಂಖ್ಯಾತ ವರ್ಗದವರು ತಮ್ಮ ಇಷ್ಟಕ್ಕನುಗುಣವಾಗಿ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸುವ ಮತ್ತು ಅವುಗಳ ಆಡಳಿತವನ್ನು ನಡೆಸುವ ಹಕ್ಕನ್ನು ಹೊಂದಿದ್ದಾರೆ ಅಂತ ಹೇಳುತ್ತೆ. ಸೊ ಮುಂದಿನ ಎಕ್ಸಾಮ್ಗಳಲ್ಲಿ ಮೂಲಭೂತ ಹಕ್ಕುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳ ಮೇಲೆ ಕ್ವಶನ್ ಇದ್ದೇ ಇರುತ್ತೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಕೂಟ ರಾಜವಂಶದ ಸ್ಥಾಪಕರು ಯಾರು? ಇದಕ್ಕೆ ರೈಟ್ ಆನ್ಸರ್ ದಂತಿದುರ್ಗ. ದಂತಿದುರ್ಗ ರಾಷ್ಟ್ರಕೂಟರ ಸ್ಥಾಪಕನಾಗಿದ್ದಾನೆ. ಇವರ ರಾಜಧಾನಿ ಮಾನ್ಯಕೇಟ, ಲಾಂಛನ ಗರುಡ. ಇವರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ಹಿಂದೆ ಎಕ್ಸಾಮಲ್ಲಿ ಕೇಳಿದರೆ ರಾಷ್ಟ್ರಕೂಟರು ಯಾರ ಸಾಮಂತರಾಗಿದ್ದರು ಅಂತ. ಸೊ ಬಾದಾಮಿ ಚಾಲುಕ್ಯರು ನೆನ್ಪಿಟ್ಕೊಳ್ಳಿ. ಹಾಗೆ ಇತ್ತೀಚಿನ 20 ರೂಪಾಯಿ ನೋಟ್ಗಳ ಮೇಲೆ ರಾಷ್ಟ್ರಕೂಟರು ನಿರ್ಮಿಸಿದ ಎಲ್ಲೋರ ಗುಹೆಗಳ ಚಿತ್ರವಿದೆ. ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಅನುವಂಶೀಯ ನಿಯಮವನ್ನು ಮೊದಲು ವಿವರಿಸಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಗ್ರೆಗರ್ ಮೆಂಡೆಲ್. ಈ ಗ್ರೆಗರ್ ಮೆಂಡೆಲ್ರವರು ಬಟಾಣಿ ಸಸ್ಯಗಳ ಮೇಲೆ ತಮ್ಮ ಕೆಲಸವನ್ನು ಮಾಡಿ ಅನುವಂಶೀಯ ಮೂಲಭೂತ ನಿಯಮಗಳನ್ನು ಕಂಡುಹಿಡಿದರು. ನಂತರ ಇವರು ಜಿನ್ಗಳು ಜೋಡಿಯಾಗಿ ಬರುತ್ತವೆ, ಪ್ರತಿ ಪೋಷಕರಿಂದ ಒಂದರಂತೆ ಪ್ರತ್ಯೇಕ ಘಟಕಗಳ ಅನುವಂಶೀಯವಾಗಿ ಪಡೆಯುತ್ತವೆ ಎಂಬ ನಿಯಮವನ್ನು ನೀಡ್ತಾರೆ. ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದರೆ ಗ್ರೆಗರ್ ಮೆಂಡೆಲ್ ಅನುವಂಶೀಯ ನಿಯಮಗಳನ್ನು ಕಂಡುಹಿಡಿಯಲು ಯಾವ ಸಸ್ಯವನ್ನು ಬಳಸಿದರು ಅಂತ. ಆಗ ನಿಮ್ಮ ಆನ್ಸರ್ ಬಟಾಣಿ ಸಸ್ಯಗಳು ಅಂತ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ದೆಹಲಿ ಸುಲ್ತಾನರಲ್ಲಿ ತನ್ನ ರಾಜಧಾನಿಯನ್ನು ಲಾಹೋರ್ನಿಂದ ದೆಹಲಿಗೆ ಬದಲಾಯಿಸಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಇಲ್ತಮಿಷ್. ಈ ಇಲ್ತಮಿಷನ ಆಡಳಿತ ಅವಧಿ ಕ್ರಿಸ್ತಶಕ 1211ರಿಂದ 1236ರವರೆಗೆ. ದೆಹಲಿ ಸುಲ್ತಾನರ ಮೊದಲ ರಾಜಧಾನಿ ಲಾಹೋರ್ ಆಗಿತ್ತು. ಇಲ್ತಮಷ್ ಅಧಿಕಾರಕ್ಕೆ ಬಂದ ಕೂಡಲೇ ದೆಹಲಿಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡ. ಸೊ ಹಾಗೆ ಇವನನ್ನು ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಇವನು ದೆಹಲಿ ಆಳಿದ ಮೊದಲ ಮುಸ್ಲಿಂ ಆಡಳಿತಗಾರ. ಹಾಗೆ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಫಿಯಾಜುದ್ದೀನ್ ಬಲ್ಬನನ್ನು ದೆಹಲಿ ಸುಲ್ತಾನರ ಮರುಸ್ಥಾಪಕ ಅಂತ ಕರೀತಾರೆ. ಮುಂದೆ ಎಕ್ಸಾಮ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಯಾವ ದೇಶದ ವಿರುದ್ಧ ವಿರಾಟ್ ಕೊಹ್ಲಿ 49ನೇ ಶತಕವನ್ನು ಬಾರಿಸಿದರು? ಇದಕ್ಕೆ ರೈಟ್ ಆನ್ಸರ್ ದಕ್ಷಿಣ ಆಫ್ರಿಕಾ. ನೋಡಿ, 2023ರಲ್ಲಿ ODI ವಿಶ್ವಕಪ್ಪನ್ನು ಭಾರತ ಆಯೋಜನೆ ಮಾಡಿತ್ತು. ಆಗ ವಿರಾಟ್ ಕೊಹ್ಲಿಯವರು ದಕ್ಷಿಣ ಆಫ್ರಿಕಾದ ವಿರುದ್ಧ ತಮ್ಮ 49ನೇ ಶತಕವನ್ನು ಬಾರಿಸುವ ಮೂಲಕ ತಮ್ಮ ರೋಲ್ ಮಾಡಲಾದ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡನ್ನು ಸರಿಸಮಗೊಳಿಸ್ತಾರೆ. ನಂತರ ಮುಂಬೈನ ವಾಂಖಡೆಯಲ್ಲಿ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ 50ನೇ ಶತಕ ಬಾರಿಸುವ ಮೂಲಕ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ. ಹಾಗೆ ವಿರಾಟ್ ಕೊಹ್ಲಿರವರು 2023ರ ODI ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಪ್ಲೇಯರ್ ಆಗ್ತಾರೆ. ಸೊ ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, T20 ವಿಶ್ವಕಪ್ 2024ರಲ್ಲಿ ಅತಿ ಹೆಚ್ಚು ರನ್ ಗಳಿಸುವವರಲ್ಲಿ ರೋಹಿತ್ ಶರ್ಮಾ ಎಷ್ಟನೇ ಸಂಖ್ಯೆಯಲ್ಲಿದ್ದರು ಅಥವಾ ಎಷ್ಟನೇ ಸ್ಥಾನದಲ್ಲಿದ್ದರು? ಇದಕ್ಕೆ ರೈಟ್ ಆನ್ಸರ್ 2ನೇ ಸ್ಥಾನ. ಈ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು ಗುರ್ಬಾಜ್, ಅಫ್ಘಾನಿಸ್ತಾನದ ಬ್ಯಾಟರ್, 281 ರನ್ನನ್ನು ಗಳಿಸಿದರು. ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಭಾರತದ ರೋಹಿತ್ ಶರ್ಮಾ 257 ರನ್ನನ್ನು ಗಳಿಸಿದರು. ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ಟ್ರಾವಿಸ್ ಹೆಡ್, ಆಸ್ಟ್ರೇಲಿಯಾದ ಆಟಗಾರ, 255 ರನ್ನನ್ನು ಗಳಿಸಿದರು. ಹಾಗೆ ಈ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ ಫರೂಕಿ, ಇವರು ಕೂಡ ಅಫ್ಘಾನಿಸ್ತಾನದ ಆಟಗಾರ.
ಇವ್ರ ಬಗ್ಗೆನೂ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕಥಾ ಸರಿಸ್ತ್ರಾಗರವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಸಂಸ್ಕೃತ. ಈ ಕೃತಿಯನ್ನು ಬರೆದವರು ಕಾಶ್ಮೀರದ ಶೈವನಾದ ಸೋಮದೇವ. ಈ ಸೋಮದೇವ ಕಾಶ್ಮೀರದ ರಾಜದ ಆಸ್ಥಾನದ ಕವಿಯಾಗಿದ್ದ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಜಾಗತಿಕ ಹವಾಮಾನ ಸಮ್ಮೇಳನ COP28 ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಇದಕ್ಕೆ ರೈಟ್ ಆನ್ಸರ್ ದುಬೈ. ಈ COP28ರ ಅಧ್ಯಕ್ಷರಾಗಿ ಡಾಕ್ಟರ್ ಸುಲ್ತಾನ್ ಅಹಮದ್ ಅಲ್ ಜಾಬರ್ ಅನ್ನು ನೇಮಿಸಲಾಗಿದೆ. ಈ COP ಸಬ್ಮಿಟ್ಗಳು ಜಾಗತಿಕ ಹವಾಮಾನಕ್ಕೆ ಸಂಬಂಧಿಸಿದೆ. ಇದರ ಮೊದಲ ಅಧಿವೇಶನ ಜರ್ಮನಿಯ ಬರ್ಲಿನ್ನಲ್ಲಿ 1995ರಲ್ಲಿ ನಡೆಯಿತು. ಮತ್ತು ಇಲ್ಲಿ COP27 ಬಗ್ಗೆ ಹೆಚ್ಚಾಗಿ ಕೇಳ್ತಾರೆ. ಈ COP27 ಸಬ್ಮಿಟ್ 2022ರಲ್ಲಿ ಈಜಿಪ್ಟ್ನಲ್ಲಿ ನಡೆಯಿತು. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ರಾಜ್ಯದ ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಯಾರು? ಇದಕ್ಕೆ ರೈಟ್ ಆನ್ಸರ್ ಪ್ರಧಾನಮಂತ್ರಿ. ನೋಡಿ, ಭಾರತದ ನೈಜ ಅಧಿಕಾರ ಮತ್ತು ಕಾರ್ಯನಿರ್ವಾಹ ನಿರ್ಧಾರಗಳನ್ನು ಪ್ರಧಾನಮಂತ್ರಿಯವರು ತೆಗೆದುಕೊಳ್ತಾರೆ. ಹಾಗೆ ಈ ಪ್ರಧಾನಮಂತ್ರಿಯವರು ಮಂತ್ರಿಮಂಡಲದ ಮುಖ್ಯಸ್ಥರಾಗಿರ್ತಾರೆ. ಸೊ ಹಾಗೆ ಇವರನ್ನು ನಿಜವಾದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಅಂತ ಕರೀತಾರೆ. ಹಾಗೆ ರಾಷ್ಟ್ರಪತಿಯವರನ್ನು ನಾಮಮಾತ್ರ ಮುಖ್ಯಸ್ಥರು ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿದೇಶಿ ಪ್ರಜೆಗಳಿಗೆ ಭಾರತೀಯ ಪೌರತ್ವವನ್ನು ಒದಗಿಸಲು 1955ರ ಪೌರತ್ವ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಲಾಯಿತು? ಇದಕ್ಕೆ ರೈಟ್ ಆನ್ಸರ್ 2019. ನೋಡಿ, ಭಾರತ ಸಂಸತ್ತು 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಿತು. ಈ ಕಾಯ್ದೆಯಡಿಯಲ್ಲಿ ಡಿಸೆಂಬರ್ 31, 2014ರ ಮೊದಲು ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದ ಹಿಂದೂ, ಬೌದ್ಧ, ಸಿಖ್, ಜೈನ, ಪಾರ್ಸಿ ಮತ್ತು ಸಿಖ್ಖರ ಸಮುದಾಯದ ಜನರಿಗೆ ಭಾರತೀಯ ಪೌರತ್ವವನ್ನು ನೀಡಲಾಯಿತು. ನಮ್ಮ ಭಾರತ ಸಂವಿಧಾನದ 2ನೇ ಭಾಗ ಪೌರತ್ವಕ್ಕೆ ಸಂಬಂಧಿಸಿದೆ. ಒಬ್ಬ ವ್ಯಕ್ತಿ ಭಾರತದ ಪೌರತ್ವವನ್ನು 5 ವಿಧಾನದಲ್ಲಿ ಪಡೆದುಕೊಳ್ಬೋದು, ಹಾಗೆ 3 ವಿಧಾನದಲ್ಲಿ ಕಳೆದುಕೊಳ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, 2017ರ ಮಾಹಿತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ರಾಷ್ಟ್ರೀಯ ಹೆದ್ದಾರಿಗಳ ಗರಿಷ್ಠ ಉದ್ದವನ್ನು ಹೊಂದಿದೆ? ಇದಕ್ಕೆ ರೈಟ್ ಆನ್ಸರ್ ಮಹಾರಾಷ್ಟ್ರ. ನೋಡಿ, ರಾಷ್ಟ್ರೀಯ ಹೆದ್ದಾರಿಯ ಗರಿಷ್ಠ ಉದ್ದವನ್ನು ಹೊಂದಿರುವ ಮೊದಲ ರಾಜ್ಯ ಮಹಾರಾಷ್ಟ್ರ, 2ನೇ ರಾಜ್ಯ ಉತ್ತರ ಪ್ರದೇಶ್, 3ನೇ ರಾಜ್ಯ ರಾಜಸ್ಥಾನ. ಈ ರಾಷ್ಟ್ರೀಯ ಹೆದ್ದಾರಿಗಳ ಮೈಲಿಗಲ್ಲಿನ ಬಣ್ಣ ಹಳದಿ ಮತ್ತು ಬಿಳಿಯಾಗಿರುತ್ತೆ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ರಸ್ತೆ ಜಾಲವನ್ನು ಹೊಂದಿರುವ 2ನೇ ರಾಷ್ಟ್ರ ನಮ್ಮ ಭಾರತ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಯಾರು ರಕ್ಷಿಸುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್. ನೋಡಿ, ನಮ್ಮ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕಿನಲ್ಲಿ 6ನೇ ಮೂಲಭೂತ ಹಕ್ಕಾದ ಸಂವಿಧಾನಾತ್ಮಕ ಪರಿಹಾರಬದ್ಧ ಹಕ್ಕಿನಲ್ಲಿ 32ನೇ ವಿಧಿ ಹೇಳುತ್ತೆ, ಮೂಲಭೂತ ಹಕ್ಕಿಗೆ ಧಕ್ಕೆಯಾದರೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯಗಳಿಗೆ 5 ರಿಟ್ಗಳನ್ನು ಸಲ್ಲಿಸಬಹುದು. ಆ 5 ರಿಟ್ ಯಾವುದು ಅಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರೆಂಟ್, ಸರ್ಶ್ಯೂರರಿ, ಪ್ರೊಹಿಬಿಷನ್. ಈ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಹಾಗೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ ಅವರು ಈ ಸತ್ಯಶೋಧಕ ಸಮಾಜವನ್ನು 1873ರಲ್ಲಿ ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗೆ ಇಲ್ಲಿ ಪ್ರಮುಖ ಸಮಾಜ ಮತ್ತು ಸಭಾದ ಬಗ್ಗೆ ನೋಡೋದಾದರೆ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯರವರು 1828ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿರವರು ಏಪ್ರಿಲ್ 1875ರಲ್ಲಿ ಬಾಂಬೆಯಲ್ಲಿ ಅಥವಾ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗರವರು 1867ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ರಾಮಕೃಷ್ಣ ಮಿಷನನ್ನು ಸ್ವಾಮಿ ವಿವೇಕಾನಂದರವರು ಬಂಗಾಳದ ಬೇಲೂರು ಮಠದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಇವಿಷ್ಟು ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಶಕ್ತಿಯ SI ಘಟಕ ಯಾವುದು? ಇದಕ್ಕೆ ರೈಟ್ ಆನ್ಸರ್ ವ್ಯಾಟ್. ನೋಡಿ, ಎಕ್ಸಾಮ್ನಲ್ಲಿ ಕೇಳುವಂಥ ಪ್ರಮುಖ SI ಯೂನಿಟ್ಗಳು ಕೆಲಸದ SI ಯೂನಿಟ್ ಜೌಲ್, ಶಕ್ತಿಯ SI ಯೂನಿಟ್ ವ್ಯಾಟ್, ಬಲದ SI ಯೂನಿಟ್ ನ್ಯೂಟನ್, ತಾಪಮಾನದ SI ಯೂನಿಟ್ ಕೆಲ್ವಿನ್, ವಿದ್ಯುತ್ ಪ್ರವಾಹದ SI ಯೂನಿಟ್ ಆಂಪಿಯರ್, ವಿದ್ಯುತ್ ಪ್ರತಿರೋಧದ SI ಯೂನಿಟ್ ಓಮ್, ಒತ್ತಡದ SI ಯೂನಿಟ್ ಪಾಸ್ಕಲ್, ಟೈಮಿನ SI ಯೂನಿಟ್ ಸೆಕೆಂಡ್. ಇವಿಷ್ಟು ಪ್ರಮುಖ SI ಯೂನಿಟ್ಗಳು. ಇವನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್, ಮನೋಹರ್ ಲಾಲ್ ಖಟ್ಟರ್ ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು? ಇದಕ್ಕೆ ರೈಟ್ ಆನ್ಸರ್ ಹರಿಯಾಣ. ನೋಡಿ, ಮೋಹನ್ ಲಾಲ್ ಖಟ್ಟರ್ ರವರು ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಆಗಿದ್ದರು. 2014ರಲ್ಲಿ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ದರು. ಈಗ ಹರಿಯಾಣದ ಪ್ರಸ್ತುತ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೇನಿ. ಹಾಗೆ ಹರಿಯಾಣದ ಪ್ರಸ್ತುತ ರಾಜ್ಯಪಾಲರು ಬಂಡಾರು ದತ್ತಾತ್ರೇಯ. ನೋಡಿ, ಈ ರೈಲ್ವೆ ಎಕ್ಸಾಮ್ಗಳಲ್ಲಿ ರಾಜ್ಯದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಎಲ್ಲ ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ನೋಡ್ಕೊಳ್ಳಿ. ಹಾಗೆ ದೇಶದ ಕ್ಯಾಪಿಟಲ್ ಮತ್ತು ಕರೆನ್ಸಿಗಳ ಬಗ್ಗೆ ಕೂಡ ನೋಡ್ಕೊಳ್ಳಿ. ಇವುಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಸಿಡ್ಬಿಯ ಕಾರ್ಯವೇನು? ನೋಡಿ, ಸಿಡ್ಬಿ ಬ್ಯಾಂಕಿನ ಪ್ರಮುಖ ಕಾರ್ಯ ಏನಂದರೆ ಸಣ್ಣ, ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳ ವಲಯಗಳನ್ನು ಅಭಿವೃದ್ಧಿಪಡಿಸುವುದು, ಹಣಕಾಸು ಒದಗಿಸುವುದು ಮತ್ತು ಉತ್ತೇಜನವನ್ನು ನೀಡುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಈ ಸಿಡ್ಬಿ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1990ರಲ್ಲಿ. ಇದರ ಕೇಂದ್ರ ಕಚೇರಿ ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ರನ್ ಆಫ್ ಕಚ್ನಲ್ಲಿ ಯಾವ ನದಿ ಕಣ್ಮರೆಯಾಗುತ್ತದೆ ಅಥವಾ ಸೇರುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಲೂನಿ ನದಿ. ಈ ಲೂನಿ ನದಿಯು ಅಜ್ಮೀರ್ ಬಳಿ ಅರಾವಳಿ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ನಂತರ ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತಿನ ರನ್ ಆಫ್ ಕಚ್ನಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಈ ಲೂನಿ ನದಿಯ ನೀರಿನಲ್ಲಿ ಅತಿ ಹೆಚ್ಚು ಲವಣಾಂಶ ಇರೋದ್ರಿಂದ ಇದನ್ನು ಉಪ್ಪು ನದಿ ಅಂತ ಕೂಡ ಕರೀತಾರೆ. ಇವೆಲ್ಲ ಫ್ಯಾಕ್ಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿ ಪ್ರಕಾರ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿರುವ ರಾಜ್ಯ ಯಾವುದು? ನೋಡಿ, 2011ರ ಜನಗಣತಿ ಪ್ರಕಾರ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿರುವ ರಾಜ್ಯ ಬಿಹಾರ್. ಆದರೆ ಬಿಹಾರ್ ಆಪ್ಷನಲ್ಲಿ ಕೊಟ್ಟಿರಲಿಲ್ಲ, ಅರುಣಾಚಲ ಪ್ರದೇಶವನ್ನು ಕೊಟ್ಟಿದ್ರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ್. ನೋಡಿ, ಅತಿ ಹೆಚ್ಚು ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವ ರಾಜ್ಯ ಬಿಹಾರ್, ನಂತರ ಅರುಣಾಚಲ ಪ್ರದೇಶ್, ನಂತರ ರಾಜಸ್ಥಾನ್. ಅದೇ ಹೆಚ್ಚು ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವ ರಾಜ್ಯ ಕೇರಳ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಭಾರತೀಯ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಪ್ರತಿಪಾದಿಸಲಾದ ಮೂಲಭೂತ ಕರ್ತವ್ಯವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ವಿಧಿ 51 ಸಬ್ ಆರ್ಟಿಕಲ್ ಐ. ನೋಡಿ, ನಮ್ಮ ಭಾರತ ಸಂವಿಧಾನದ 4 ಭಾಗ ಮೂಲಭೂತ ಕರ್ತವ್ಯವನ್ನು ಒಳಗೊಂಡಿದೆ. ಈ ಮೂಲಭೂತ ಕರ್ತವ್ಯಗಳು 51A ಸಬ್ ಆರ್ಟಿಕಲ್ ಎ ಇಂದ 51A ಸಬ್ ಆರ್ಟಿಕಲ್ ಕೆ ವಿಧಿವರೆಗೂ ಒಳಗೊಂಡಿದೆ. ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಸರ್ದಾರ್ ಸ್ವರ್ಣಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇಲೆಗೆ ರಷ್ಯಾ ದೇಶದಿಂದ ಎರವಲು ಪಡೆದು ನಮ್ಮ ಭಾರತ ಸಂವಿಧಾನಕ್ಕೆ ಅಳವಡಿಕೆ ಮಾಡಿಕೊಂಡಿದ್ದೇವೆ. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ತಿದ್ದುಪಡಿ 42ನೇ ತಿದ್ದುಪಡಿ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ದ್ಯುತಿ ಸಂಶ್ಲೇಷಣೆಯ ಮೂಲಕ ಸೂರ್ಯನ ಬೆಳಕನ್ನು ಸಕ್ಕರೆಯಾಗಿ ಪರಿವರ್ತಿಸುವುದು ಯಾವುದು? ಇದಕ್ಕೆ ರೈಟ್ ಆನ್ಸರ್ ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟನ್ನು ಸಸ್ಯ ಜೀವಕೋಶದ ಅಡುಗೆ ಮನೆ ಅಥವಾ ಸೌರಪೆಟ್ಟಿಗೆ ಅಂತ ಕರೀತಾರೆ. ಈ ಕ್ಲೋರೋಪ್ಲಾಸ್ಟ್ನಲ್ಲಿ ಥಲಕಾಯ್ಡ್, ಸ್ಟ್ರೋಮಾ, ಗ್ರ್ಯಾನಮ್ ಭಾಗಗಳು ಕಂಡುಬರುತ್ತೆ. ಇವುಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರವನ್ನು ಮತ್ತು ಆದೇಶವನ್ನು ಪರಿಶೀಲಿಸುವ ಅಧಿಕಾರವನ್ನು ಹೊಂದಿದೆ? ಇದಕ್ಕೆ ರೈಟ್ ಆನ್ಸರ್ 137ನೇ ವಿಧಿ. ನೋಡಿ, ಸುಪ್ರೀಂ ಕೋರ್ಟ್ ತನ್ನ ನಿರ್ಧಾರವನ್ನು ಪರಿಶೀಲಿಸುವ ಹಕ್ಕನ್ನು ಹೊಂದಿದೆ. ಸುಪ್ರೀಂ ಕೋರ್ಟ್ ತನ್ನ ಯಾವುದೇ ನಿರ್ಧಾರಗಳಲ್ಲಿ ಯಾವುದೇ ಪಕ್ಷಕ್ಕೆ ನ್ಯಾಯವನ್ನು ನೀಡಲಾಗಿಲ್ಲ ಎಂದು ಭಾವಿಸಿದರೆ ಅದನ್ನು ಪರಿಶೀಲಿಸುವ ಮತ್ತು ಬದಲಾಯಿಸುವ ಅಧಿಕಾರವನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಯಾವ ಭಾರತೀಯ ದೊರೆ ಜಾವಾ ಮತ್ತು ಸುಮತ್ರಾವನ್ನು ವಶಪಡಿಸಿಕೊಂಡಿದ್ದನು? ಇದಕ್ಕೆ ರೈಟ್ ಆನ್ಸರ್ ಚೋಳರ ಅರಸ ರಾಜೇಂದ್ರ ಚೋಳ. ಈ ರಾಜೇಂದ್ರ ಚೋಳ ಉತ್ತರದ ಗಂಗಾ ನದಿಯವರೆಗೂ ದಾಳಿ ಮಾಡಿ ಗಂಗರ ಅರಸ ಮಹಿಪಾಲನನ್ನು ಸೋಲಿಸಿ ಗಂಗೈಕೊಂಡ ಬಿರುದನ್ನು ಧರಿಸ್ತಾನೆ. ನಂತರ ಈ ವಿಜಯದ ನೆನಪಿಗಾಗಿ ಗಂಗೈಕೊಂಡ ಚೋಳಪುರ ಎಂಬ ನಗರವನ್ನು ಸ್ಥಾಪಿಸ್ತಾನೆ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಬನ್ನಿಹಟ್ಟಿ ಕದನ ಯಾವಾಗ ನಡೆಯಿತು? ಇದಕ್ಕೆ ರೈಟ್ ಆನ್ಸರ್ 1565. ನೋಡಿ, ಬನ್ನಿಹಟ್ಟಿ ಕದನವನ್ನು ತಾಳಿಕೋಟೆ ಕದನ, ರಕ್ಕಸ ತಂಗಡಿ ಕದನ ಅಂತ ಕೂಡ ಕರೀತಾರೆ. ಇದು ಜನವರಿ 23, 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆದಂಥ ಯುದ್ಧ ಇದು. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋತು ಸಂಪೂರ್ಣ ನಾಶವಾಗುತ್ತೆ. ನೆಕ್ಸ್ಟ್ ಕ್ವಶನ್, ಯಾವ ಗವರ್ನರ್ ಜನರಲ್ ಸತಿ ಪದ್ಧತಿಯ ಮೇಲೆ ನಿಷೇಧವನ್ನು ವಿಧಿಸಿದರು? ಇದಕ್ಕೆ ರೈಟ್ ಆನ್ಸರ್ ಲಾರ್ಡ್ ವಿಲಿಯಂ ಬೆಂಟಿಕ್. ನೋಡಿ, ಇವರಿಗೆ ಸುಮ್ಮನೆ ಲಾರ್ಡ್ ಅಂತ ಕರೆಯೋದು ಯಾಕೆ? ವಿಲಿಯಂ ಬೆಂಟಿಕ್. ಈ ವಿಲಿಯಂ ಬೆಂಟಿಕ್ 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ.
ಈ ವಿಲಿಯಂ ಬೆಂಟಿಕ್ ಬಂಗಾಳದ ಕೊನೆಯ ಗವರ್ನರ್ ಜನರಲ್ ಮತ್ತು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಾರೆ. ಇದನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, 42ನೇ ತಿದ್ದುಪಡಿಯಿಂದ ಭಾರತ ಸಂವಿಧಾನಕ್ಕೆ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ 10. ನೋಡಿ, 1976ರಲ್ಲಿ 42ನೇ ಸಾಂವಿಧಾನಿಕ ತಿದ್ದುಪಡಿ ಮಾಡುವ ಮೂಲಕ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಷ್ಯಾ ದೇಶದಿಂದ 10 ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದು ಭಾಗ 4A ಎಂದು ಹೊಸದಾಗಿ ಭಾಗವನ್ನು ರಚನೆ ಮಾಡಿ ವಿಧಿ 51Aಗೆ ಸೇರಿಸಲಾಯಿತು. ನಂತರ 2002ರಲ್ಲಿ 86ನೇ ಸಾಂವಿಧಾನಿಕ ತಿದ್ದುಪಡಿ ಮಾಡುವ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗುತ್ತೆ. ಈಗ ಒಟ್ಟು ನಮ್ಮ ಭಾರತ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳಿವೆ. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕುಸ್ತಿಯಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗೆದ್ದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಗೀತಾ ಫೋಗಟ್. ಈ ಗೀತಾ ಫೋಗಟ್ರವರು 2010ರಲ್ಲಿ ಕುಸ್ತಿಯಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ಗೆಲ್ತಾರೆ. ಈ ಸಂದರ್ಭದಲ್ಲಿ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಕೂಡ ನಮ್ಮ ಭಾರತದಲ್ಲಿ ಆಯೋಜಿಸಲಾಗಿತ್ತು. ಹಾಗೆ ಇಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದಾಗ ರೂಪಾ ಉನ್ನಿಕೃಷ್ಣನ್. ಹಾಗೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೊದಲು ಚಿನ್ನದ ಪದಕ ಗೆದ್ದ ಭಾರತೀಯರು ಯಾರು ಅಂತ ಕೇಳಿದಾಗ ಅದಕ್ಕೆ ರೈಟ್ ಆನ್ಸರ್ ಮಿಲ್ಖಾ ಸಿಂಗ್. ಇವುಗಳ ಮೇಲೆ ಮುಂದೆ ಕ್ವಶನ್ ಕೇಳಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮದುವೆ ಆಚರಣೆಗಳಲ್ಲಿ ಯಾವ ಜಾನಪದ ಗೀತೆಯನ್ನು ಹಾಡಲಾಗುತ್ತದೆ? ಇದಕ್ಕೆ ರೈಟ್ ಆನ್ಸರ್ ವಾನ್ಮೂನ್. ನೆಕ್ಸ್ಟ್ ಪ್ರಶ್ನೆ, ಗದರ್ ಪಾರ್ಟಿ ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲಾಯಿತು? ನೋಡಿ, ಗದರ್ ಪಾರ್ಟಿಯನ್ನು ಅಧಿಕೃತವಾಗಿ 15 ಜುಲೈ 1913ರಂದು ಯುನೈಟೆಡ್ ಸ್ಟೇಟ್ನ ಒರೆಗಾನ ಆಕ್ಟೋರಿಯಾದಲ್ಲಿ ನಡೆದ ಸಭೆಯಲ್ಲಿ ಇದನ್ನು ಸ್ಥಾಪಿಸಲಾಗುತ್ತೆ. ಇದನ್ನು ಸ್ಥಾಪಿಸಿದವರು ಸೋಹನ್ ಸಿಂಗ್ ಭಗ್ನಾ ಮತ್ತು ಲಾಲ್ ಹರದಯಾಳ್. ನೆಕ್ಸ್ಟ್ ಪ್ರಶ್ನೆ, ಸಜ್ದಾ ಮತ್ತು ಪೈಬೋಸ್ ಬಲ್ಬನ್ನು ಯಾವ ಧರ್ಮದ ಪರಿಕಲ್ಪನೆಯಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಪರ್ಷಿಯನ್ ಧರ್ಮ. ನೋಡಿ, ಫಿಯಾಜುದ್ದೀನ್ ಬಲ್ಬನ್ ದೆಹಲಿಯ ಮಾಮುಲ್ಕ್ ವಂಶದ 9ನೇ ಸುಲ್ತಾನ. ಇಲ್ಲಿ ಸಿಜ್ದಾ ಎನ್ನುವುದು ಗೌರವ ಸಂಕೇತವಾಗಿ ಹಣೆಯಿಂದ ನೆಲವನ್ನು ಸ್ಪರ್ಶಿಸುವುದು ಮತ್ತು ಪೈಬೋಸ್ ಎಂದರೆ ರಾಜನ ಪಾದಗಳಿಗೆ ಮುತ್ತಿಡುವ ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗೆ ಹೇಳಿಕೆ ಆಧಾರಿತ. 1ನೇ ಪಂಚವಾರ್ಷಿಕ ಯೋಜನೆ ಗುರಿ. 2ನೇದು ಪಂಚವಾರ್ಷಿಕ ಯೋಜನೆಯನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ನೋಡಿ, ಮೊದಲ ಪಂಚವಾರ್ಷಿಕ ಯೋಜನೆಯ ಗುರಿ ಕೃಷಿಯನ್ನು ಅಭಿವೃದ್ಧಿಪಡಿಸುವುದು. ಈ ಮೊದಲನೇ ಪಂಚವಾರ್ಷಿಕ ಯೋಜನೆ ಹ್ಯಾರೋಲ್ಡ್ ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆಯಾಗಿದೆ. ಈ ಪಂಚವಾರ್ಷಿಕ ಯೋಜನೆಯನ್ನು ನೆಹರೂರವರು ರಷ್ಯಾ ದೇಶದಿಂದ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ನೆಹರೂರವರನ್ನು ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಅಂತ ಕರೀತಾರೆ. ಇವೆಲ್ಲ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಸಾಕ್ಷರತೆಯನ್ನು ಅಳೆಯಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ನೋಡಿ, ಯಾವುದೇ ಭಾಷೆಯಲ್ಲಿ ತಿಳುವಳಿಕೆಯೊಂದಿಗೆ ಓದಲು ಮತ್ತು ಬರೆಯಲು ಸಾಧ್ಯವಾಗುವ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಯನ್ನು ಸಾಕ್ಷರ ಎಂದು ಪರಿಗಣಿಸಲಾಗುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು. ನೆಕ್ಸ್ಟ್ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಸಿಕ್ಕಿಂ. ಅದೇ ಫ್ರೆಂಡ್ಸ್, ಒಂದು ವೇಳೆ 2011ರ ಜನಗಣತಿ ಪ್ರಕಾರ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದಾಗ ಅದಕ್ಕೆ ರೈಟ್ ಆನ್ಸರ್ ಲಕ್ಷದ್ವೀಪ. ನೋಡಿ, SSC ಎಕ್ಸಾಮ್ಗಳಿಗೆ 2011ರ ಜನಗಣತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲ ಶಿಫ್ಟ್ಗಳಲ್ಲೂ ಇದರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಸೊ ಇವುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಗೋಲ್ಡನ್ ಗ್ರ್ಯಾಂಡ್ ಪಿಕ್ 2023 ಎಲ್ಲಿ ನಡೆಯಿತು? ಇದಕ್ಕೆ ರೈಟ್ ಆನ್ಸರ್ ಜಪಾನಿನ ಯೋಕೋಹಾಮಾ. ನೋಡಿ, ಗೋಲ್ಡನ್ ಗ್ರ್ಯಾಂಡ್ ಪಿಕ್ಸ್ 2023ರಲ್ಲಿ ಅಥ್ಲೆಟಿಕ್ಸ್ನಲ್ಲಿ ನಮ್ಮ ಭಾರತದ ಅಥ್ಲೀಟ್ ಆದ ಶೈಲಿ ಸಿಂಗ್ ಮಹಿಳೆಯರ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಹಳೆಯ ಮೆಕ್ಕಲು ಮಣ್ಣು ಎಂದು ಡ್ಯಾಶ್ ಕರೆಯಲಾಗುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಬಂಗಾರ್. ನೋಡಿ, ಬಂಗಾರ್ ಮಣ್ಣು ಪರ್ವತ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ. ಈ ಬಂಗಾರ್ ಮಣ್ಣಿನಲ್ಲಿ ಗೆಂಡಾಮೃಗ, ಹೆಪೋಪೊಟಾಮಸ್, ಆನೆ ಮುಂತಾದ ಪ್ರಾಣಿಗಳ ಪಳೆಯುಳಿಕೆಗಳನ್ನು ಕಂಡುಬರ್ತವೆ. ನೆಕ್ಸ್ಟ್ ಪ್ರಶ್ನೆ, ಕೆಳ ನ್ಯಾಯಾಲಯ ಅಥವಾ ನ್ಯಾಯಾಧೀಕರಣಕ್ಕೆ ಉನ್ನತ ಅಧಿಕಾರದಿಂದ ನೀಡಲಾಗುವ ರಿಟ್ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಸರ್ಶಿಯೋರರಿ. ನೋಡಿ, ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟು 5 ರಿಟ್ಗಳಿವೆ. ಈ ರಿಟ್ಗಳನ್ನು ಸುಪ್ರೀಂ ಕೋರ್ಟ್ 32ನೇ ವಿಧಿ ಪ್ರಕಾರ ಹೊರಡಿಸ್ಬೋದು ಮತ್ತು ಹೈಕೋರ್ಟ್ 226ನೇ ವಿಧಿಯಡಿಯಲ್ಲಿ
ರಿಟ್ಗಳನ್ನು ಹೊರಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ, ಯಾವ ನಿರುದ್ಯೋಗ ಕಾರ್ಯಕ್ರಮವನ್ನು ಸರ್ಕಾರವು 30 ಜೂನ್ 2024 ವಿಸ್ತರಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಅಟಲ್ ಬಿಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆ. ಈ ಯೋಜನೆಯನ್ನು 1/7/2018 2 ವರ್ಷಗಳ ಅವಧಿಗೆ ಪ್ರಾಯೋಗಿಕ ಆಧಾರದ ಮೇಲೆ ಪ್ರಾರಂಭಿಸಲಾಗಿದೆ. ಈಗ ಈ ಯೋಜನೆಯನ್ನು 30 ಜೂನ್ 2024 ವಿಸ್ತರಿಸಲಾಗಿದೆ. ಈ ಯೋಜನೆ ಅಡಿಯಲ್ಲಿ ನಿರುದ್ಯೋಗ ಪರಿಹಾರ ದರವನ್ನು ಹಿಂದಿನ ವೇತನದ 25% 50% ಹೆಚ್ಚಿಸಲು ಮತ್ತು ಅರ್ಹತಾ ಷರತ್ತುಗಳನ್ನು ಸಡಿಲಿಸಲು ನಿರ್ಧರಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಆರೋಗ್ಯ ರಕ್ಷಣೆ ಹಕ್ಕು ಕಾಯ್ದೆಯನ್ನು ಅಂಗೀಕರಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಇದಕ್ಕೆ ರೈಟ್ ಆನ್ಸರ್ ರಾಜಸ್ಥಾನ. ನೋಡಿ, ಇದನ್ನು ರಾಜಸ್ಥಾನವು 2002 ಅಂಗೀಕರಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ, ಪೋಷಾ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು? ನೋಡಿ, ಪೋಷಾ ಕಾಯ್ದೆಯನ್ನು 2013 ಜಾರಿಗೊಳಿಸಲಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ 2013. ಇದನ್ನು ಯಾಕೆ ಜಾರಿ ತರ್ತಾರೆ ಅಂದರೆ, ಕಾರ್ಯಸ್ಥಳದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಲೈಂಗಿಕ ಕಿರುಕುಳದ ಸಮಸ್ಯೆಯನ್ನು ಪರಿಹರಿಸಲು ಈ ಕಾಯ್ದೆಯನ್ನು ಜಾರಿ ತರಲಾಗುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಯಕ್ಷಗಾನ ಜಾನಪದ ನೃತ್ಯವು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಕರ್ನಾಟಕ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ, ಭೂತಾರಾಧನೆ ಮತ್ತು ಡೊಳ್ಳು ಕುಣಿತಗಳು ಜಾನಪದ ನೃತ್ಯ ಎಂದು ಪರಿಗಣಿಸಲಾಗುತ್ತೆ. ಮುಂದಿನ ಎಕ್ಸಾಮ್ಗಳಲ್ಲಿ ಇದರ ಬಗ್ಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ನವರೋಜ್ ಹಬ್ಬವು ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಪಾರ್ಸಿ ಹೊಸ ವರ್ಷ. ನೋಡಿ, ಪಾರ್ಸಿಯನ್ನರು ಇರಾನ್ ಕ್ಯಾಲೆಂಡರಿನ ಆರಂಭವನ್ನು ಗುರುತಿಸಲು ನವರೋಜ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮುಂದಿನ ಎಕ್ಸಾಮ್ನಲ್ಲಿ ಇದರ ಬಗ್ಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಕುಚಿಪುಡಿ. ನೋಡಿ, ಕುಚಿಪುಡಿಯು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಕುಚಿಪುಡಿ ಗ್ರಾಮದಲ್ಲಿ ಹುಟ್ಟಿಕೊಳ್ಳುತ್ತೆ. ಸೊ ಹಾಗೆ ಇದನ್ನು ಕುಚಿಪುಡಿ ಅಂತ ಕರೆಯಲಾಗುತ್ತೆ. ನೋಡಿ, ಎಕ್ಸಾಮ್ಗಳಲ್ಲಿ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ ತುಂಬ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಬ್ಯಾಡ್ಮಿಂಟನ್ನಲ್ಲಿ ಎಷ್ಟು ಸೆಟ್ಗಳಿವೆ? ಇದಕ್ಕೆ ರೈಟ್ ಆನ್ಸರ್ 3. ನೋಡಿ, ಎಲ್ಲ ಸಿಂಗಲ್ಸ್ ಮತ್ತು ಡಬಲ್ಸ್ ಪಂದ್ಯಗಳು 3 ಪಂದ್ಯಗಳನ್ನು ಒಳಗೊಂಡಿರುತ್ತೆ, ಅಂದರೆ 3 ಸೆಟ್ಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಸೆಟ್ನಲ್ಲಿ 21 ಅಂಕವನ್ನು ಗಳಿಸಿದ ಮೊದಲ ಆಟಗಾರ ವಿಜೇತನಾಗ್ತಾನೆ. ಈ ರೀತಿಯಲ್ಲಿ 3 ಸೆಟ್ಗಳಿರುತ್ತೆ. ಈ 3 ಸೆಟ್ನಲ್ಲಿ ಸತತವಾಗಿ 2 ಸೆಟ್ಗಳನ್ನು ಗೆದ್ದ ಆಟಗಾರ 3ನೇ ಪಂದ್ಯ ಆಡೋ ಅವಶ್ಯಕತೆ ಇರೋದಿಲ್ಲ, ಅವನೇ ವಿನ್ ಅಂತ ಘೋಷಿಸಲಾಗುತ್ತೆ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವ ಪುಸ್ತಕ ಹರಿಪಾಲ್ ಬರೆದಿದ್ದಾರೆ? ಆಪ್ಷನಲ್ಲಿ ಇರೋ ಹಾಗೆ ಸಂಗೀತ್ ಸುಧಾರಕ್ ಇದಕ್ಕೆ ಸರಿಯಾದ ಉತ್ತರ. ಹರಿಪಾಲ್ ರವರು ಈ ಸಂಗೀತ್ ಸುಧಾರಕ್ ಎಂಬ ಪುಸ್ತಕವನ್ನು 14ನೇ ಶತಮಾನದಲ್ಲಿ ಬರೀತಾರೆ. ಈ ಪುಸ್ತಕವು ಸಂಗೀತ ಶೈಲಿಯನ್ನು ವರ್ಗೀಕರಿಸಲು ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಎಂಬ ಪದಗಳನ್ನು ಮೊದಲ ಬಾರಿ ಬಳಸಿದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ವಿಶ್ವ ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಪುರುಷರ ಡಬಲ್ಸ್ ಬ್ಯಾಡ್ಮಿಂಟನ್ ಜೋಡಿ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್. ನೆಕ್ಸ್ಟ್ ಪ್ರಶ್ನೆ, ಅಂಬೇಡ್ಕರ್ ಮತ್ತು ಮೋದಿ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ರೈಟ್ ಆನ್ಸರ್ ಸಾಮಾಜಿಕ ಸಂಸ್ಥೆ ಬ್ಲೂ ಕಾರ್ಪ್ ಡಿಜಿಟಲ್ ಫೌಂಡೇಶನ್. ಈ ಸಂಸ್ಥೆ ಬಿಜೆಪಿಯ ಪ್ರಮುಖ ಚಿಂತಕರ ಚಾವಡಿಗಳಲ್ಲಿ ಒಂದಾಗಿದೆ. ಹಾಗೆಯೇ ಅಂಬೇಡ್ಕರ್ ಮತ್ತು ಮೋದಿ ಪುಸ್ತಕದ ಮುನ್ನಡಿಯನ್ನು ಖ್ಯಾತ ಸಾಹಿತಿ ಮತ್ತು ಸಂಗೀತಗಾರರಾದ ಇಳೆಯರಾಜ ಬರೆದಿದ್ದಾರೆ. ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, 2011 ಹೊತ್ತಿಗೆ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿದ್ದವು? ಇದಕ್ಕೆ ರೈಟ್ ಆನ್ಸರ್ 640. ಇದು 2011 ಜನಗಣತಿ ಪ್ರಕಾರ. ಆದರೆ ಈಗ ನಮ್ಮ ಭಾರತದಲ್ಲಿ ಪ್ರಸ್ತುತವಾಗಿ 806 ಜಿಲ್ಲೆಗಳಿವೆ. ಹಾಗೆ ಪ್ರಸ್ತುತವಾಗಿ ಭಾರತದಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 1949. ನೋಡಿ, ಮುಂದಿನ ಎಕ್ಸಾಮ್ನಲ್ಲಿ RBI ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದಾಗ ಅದಕ್ಕೆ ರೈಟ್ ಆನ್ಸರ್ 1935. ಈ RBI ಮೊದಲು ಖಾಸಗಿ ಸಂಸ್ಥೆ ಆಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಜನವರಿ 1949 ಇದನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಹಾಗೆ RBIನ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಮತ್ತು ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, RBI ರಾಷ್ಟ್ರೀಕರಣಗೊಳ್ಳುವುದಕ್ಕಿಂತ ಮುಂಚೆ ಅದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿತ್ತು.
ನೆಕ್ಸ್ಟ್ ಪ್ರಶ್ನೆ, 2023ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 5ನೇ ಆವೃತ್ತಿ ಎಲ್ಲಿ ನಡೆಯಿತು? ಇದಕ್ಕೆ ರೈಟ್ ಆನ್ಸರ್ ಮಧ್ಯಪ್ರದೇಶ್. ಈ 5ನೇ ಆವೃತ್ತಿಯು ಮಧ್ಯಪ್ರದೇಶನ 8 ಜಿಲ್ಲೆಗಳಲ್ಲಿ ಆಯೋಜಿಸಲಾಗಿತ್ತು. ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 5ನೇ ಆವೃತ್ತಿಯಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಮಹಾರಾಷ್ಟ್ರ. ಒಟ್ಟಾರೆಯಾಗಿ 161 ಪದಕಗಳನ್ನು ಗೆದ್ದಿದೆ. ಈ 161 ಪದಕಗಳಲ್ಲಿ 56 ಚಿನ್ನದ ಪದಕ, 55 ಬೆಳ್ಳಿ ಪದಕ ಮತ್ತು 50 ಕಂಚಿನ ಪದಕ ಮಹಾರಾಷ್ಟ್ರ ತನ್ನದಾಗಿಸಿಕೊಂಡಿದೆ. ನಂತರ 2ನೇ ಸ್ಥಾನದಲ್ಲಿ ಹರಿಯಾಣ, 3ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. ಈ ಎಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ ಹೇಗೆ ಕೇಳಲಾಗಿತ್ತು? 1948ರ ಕೈಗಾರಿಕಾ ನೀತಿಯ ನಿರ್ಣಯವನ್ನು ಎಷ್ಟು ಕೈಗಾರಿಕೆಗಳಾಗಿ ವಿಂಗಡಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ 4. ನೆಕ್ಸ್ಟ್ ಪ್ರಶ್ನೆ, ಮಹಾಬಲಿಪುರಂನ ರಥ ದೇವಾಲಯಗಳನ್ನು ಯಾರಿಂದ ನಿರ್ಮಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 1ನೇ ನರಸಿಂಹವರ್ಮನ್. ಈ 1ನೇ ನರಸಿಂಹವರ್ಮನ್ ಪಲ್ಲವ ವಂಶದ ರಾಜನಾಗಿದ್ದಾನೆ. ಹಾಗೆ ಮಹಾಬಲಿಪುರದ ಭವ್ಯವಾದ ರಥ ಗುಹೆ ದೇವಾಲಯವನ್ನು ಪಲ್ಲವರ ರಾಜ ನರಸಿಂಹ 7ನೇ ಮತ್ತು 8ನೇ ಶತಮಾನದಲ್ಲಿ ನಿರ್ಮಿಸಿದ್ದಾನೆ. ಮಹಾಬಲಿಪುರಂನಲ್ಲಿ ಒಟ್ಟು 8 ರಥಗಳಿವೆ. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ ಅರುಣಾಚಲ ಪ್ರದೇಶ್. ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಗಡಿ ಗ್ರಾಮವಾದ ಕಿಬಿತುವಿನಲ್ಲಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ವೈಬ್ರೆಂಟ್ ವಿಲಿಯಂ ಪ್ರೋಗ್ರಾಮನ್ನು ಪ್ರಾರಂಭಿಸಿದರು. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಕೇರಳದ ಯಾವ ಹಬ್ಬದಲ್ಲಿ ಸೈಕ್ ಬೋಟ್ ರೇಸ್ ಆಟವನ್ನು ಆಯೋಜಿಸಲಾಗುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಓಣಂ. ಈ ಓಣಂ ಕೇರಳದ ಬೆಳೆ ಸಂಬಂಧಿತ ಹಬ್ಬವಾಗಿದೆ. ಈ ಹಬ್ಬವನ್ನು 10 ದಿನಗಳವರೆಗೆ ನಡೆಸಲಾಗುತ್ತೆ. ಈ ಹಬ್ಬದಲ್ಲಿ ರಾಜ ಮಹಾಬಲಿಯನ್ನು ಪೂಜಿಸಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಯಾವುದು ಜಾರ್ಖಂಡ್ನ ನೃತ್ಯ? ಇದಕ್ಕೆ ರೈಟ್ ಆನ್ಸರ್ ಛೌ. ಈ ಛೌ ಎಂಬ ನೃತ್ಯ 3 ರಾಜ್ಯಗಳಿಗೆ ಸಂಬಂಧಿಸಿದೆ. ಛೌ ಸೆರೈಕೆಲಾ ಇದು ಜಾರ್ಖಂಡ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಛೌ ಪುರುಲಿಯಾ ಇದು ಪಶ್ಚಿಮ ಬಂಗಾಳಕ್ಕೆ ಸೇರಿದೆ. ನೆಕ್ಸ್ಟ್ ಛೌ ಮಯೂರ್ಭಂಜ್ ಇದು ಒರಿಸ್ಸಾಗೆ ಸಂಬಂಧಿಸಿದೆ. ನೆಕ್ಸ್ಟ್ ಪ್ರಶ್ನೆ, 66ನೇ ಸ್ಕೂಲ್ ನ್ಯಾಷನಲ್ ಗೇಮ್ ಈ ಕೆಳಗಿನ ಯಾವ ನಗರದಲ್ಲಿ ನಡೆದಿಲ್ಲ? ಇಲ್ಲಿ ಯಾವ ನಗರದಲ್ಲಿ ನಡೆದಿಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನಲ್ಲಿ ಇರೋ ಹಾಗೆ ಲೂಧಿಯಾನ ಇದಕ್ಕೆ ಸರಿಯಾದ ಉತ್ತರ. ಈ 66ನೇ ರಾಷ್ಟ್ರೀಯ ಸ್ಕೂಲ್ ಗೇಮ್ ಎಲ್ಲೆಲ್ಲಿ ನಡೀತು ಅಂತ ನೋಡೋದಾದರೆ ಗಾಲ್ವಿಯರ್, ಭೂಪಾಲ್, ದೆಹಲಿಯಲ್ಲಿ ನಡೀತು. ಹಾಗೆ 36ನೇ ರಾಷ್ಟ್ರೀಯ ಕ್ರೀಡಾಕೂಟವು ಗುಜರಾತ್ನಲ್ಲಿ ನಡೀತು. ಇದನ್ನು ತುಂಬ ಸಲ ಕೇಳಿದರೆ, ಸೊ ಹಾಗೆ ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಹೀಗೆ ಕೇಳಲಾಗಿತ್ತು, ಅದನ್ನು ನಾನು ಇಲ್ಲೇ ಹೇಳ್ತೀನಿ ನೋಡಿ. ಭಾರತ ಸಂವಿಧಾನದ 20ನೇ ವಿಧಿಯ ಯಾವ ಉಪವಿಧಿ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧಕ್ಕೆ 1ಕ್ಕಿಂತ ಹೆಚ್ಚು ಶಿಕ್ಷೆ ನೀಡುವ ಹಾಗಿಲ್ಲ ಎಂದು ತಿಳಿಸುತ್ತದೆ ಅಂತ ಕೇಳಲಾಗಿತ್ತು? ಇದಕ್ಕೆ ರೈಟ್ ಆನ್ಸರ್ 20ನೇ ವಿಧಿಯ ಉಪವಿಧಿ 2. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು: ಈ ಕೆಳಗಿನ ಯಾವ ಸ್ಥಳದಲ್ಲಿ ಪರ್ವತ ಮಳೆಯಾಗಬಹುದು? ನೋಡಿ, ಇದರ ಆಪ್ಷನ್ಗಳು ನನಗೆ ಗೊತ್ತಿಲ್ಲ. ಸೊ ಹಾಗೆ ನಾನು ಎಲ್ಲೆಲ್ಲಿ ಪರ್ವತ ಮಳೆ ಆಗಬಹುದು ನಮ್ಮ ಭಾರತದಲ್ಲಿ ಅಂತ ನೋಡೋದಾದರೆ ಪಶ್ಚಿಮ ಬಂಗಾಳ, ಮೇಘಾಲಯದ ಪರ್ವತಗಳು ಮತ್ತು ಕಬ್ರಿ ಅಂಗ್ಲಾಂಗ್. ಸೊ ಇವಿಷ್ಟು RPF ಕೇಳಿರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.